ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ನಿಮಗೆ ನನ್ನ ವ್ಲಾಗಲ್ಲಿ ಡೈನಿಂಗ್ ಟೇಬಲ್ ಚೇರ್ ಬರುತ್ತಲ್ಲ, ಅದಕ್ಕೆ ಚೇರ್ನ ಕವರ್ ಬರುತ್ತೆ. ಸೊ ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ ಅಮೆಝಾನಿಂದ. ತುಂಬ ಜನಗಳು ಆರ್ಡ್ರ್ ಮಾಡಿ ಹಾಕಿರೋದನ್ನು ನೋಡಿದ್ದೆ. ಸೊ ನಾನು ಯಾಕೆ ಆರ್ಡ್ರ್ ಮಾಡಬಾರ್ದು ಅಂತ ಹೇಳಿ ಇಂಡಿಯನ್ ಅಮೆಝಾನಿಂದ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಬಂದಿತ್ತು ಇವತ್ತು. ಸೊ ಇದನ್ನು ಚೇರ್ಗೆ ಹಾಕುವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿ ನಾನು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನಿವತ್ತು ಆರ್ಡ್ರ್ ಮಾಡ್ಕೊಂಡಿರೋಂಥ ಕ್ಲಾತ್ ಮೆಟೀರಿಯಲ್ ಬಂದ್ಬಿಟ್ಟು ಈ ಥರ ಫ್ಲೋರಲ್ ಪ್ರಿಂಟೆಡು ಸಾಫ್ಟ್ ಲೆನಿನ್ನು, ಆಮೇಲೆ ಫ್ಲೆಕ್ಸಿಬಲ್ ಆಗಿರುವಂಥದ್ದು, ಚೇರ್ಗೆ ಅಡ್ಜಸ್ಟ್ ಮಾಡುವಂತಹ ಒಂದು ಸೀಟ್ ಕವರು. ನಾವು ಯಾವುದೇ ಥರ ಚೇರ್ಗೆ ಬೇಕಂದ್ರೂ ಈ ಕವರ್ನ ಹಾಕ್ಬೋದು. ಅಂದರೆ ಈ ಥರ ಡೈನಿಂಗ್ ಟೇಬಲ್ಗೆ ಚೇರ್ ಬರುತ್ತಲ್ಲ ಅದಕ್ಕೆ. ಸೊ ನಾನು ಬಂದ್ಬಿಟ್ಟು ವೈಟು ಮತ್ತು ಪಿಂಕ್ ಫ್ಲೋರಲ್ ಪ್ರಿಂಟೆಡ್ ಇದಾಗಿ ಶೇಡಲ್ಲಿ ಚೂಸ್ ಮಾಡ್ಕೊಂಡಿದ್ದೆ. ನಾನಿವಾಗ ಹಾಕ್ತಾ ಇದ್ದೀನಲ್ಲ ಈ ಥರ ಈ ಶೀಟ್ ಕವರ್ನ ಒಂದೊಂದೇ ಚೇರ್ಗೆ ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡುವಂಥದ್ದು. ಯೂಶ್ವಲಿ ಹಾಕದೆ ಬಿಟ್ಟರು ಕೂಡ ಟೇಬಲ್ ಚೆನ್ನಾಗಿ ಕಾಣುತ್ತೆ, ಬಟ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಚೇರ್ ಕೂಡ ಹಾಳಾಗಲ್ಲ. ಮತ್ತು ಅದ್ರ ಸೀಟರ್ ಬಂದ್ಬಿಟ್ಟು ಬೇಗ ನಮ್ಮನೆ ಮಗು ಇದೆಯಲ್ಲ, ಕಿತ್ತಾಕೋದು ಇಲ್ಲ ಏನಾದರೂ ಪೆನ್ ತೊಗೊಂಡು ಬರೆಯೋದು. ಯೂಶ್ವಲಿ ಮಕ್ಕಳಿರೋ ಮನೇಲಿ ಗೊತ್ತಿರುತ್ತೆ, ಅವರು ಸ್ವಲ್ಪ ಪೆನ್ನು ಪೆನ್ಸಿಲು ಕ್ರಯಾನ್ಸ್ ಎಲ್ಲ ಸಿಕ್ಬಿಟ್ರೆ ಅವರು ಎಲ್ಲ ಕಡೆ ಅವರ ಡ್ರಾಯಿಂಗ್ ಸ್ಕಿಲ್ಸ್ನ ತೋರಿಸೋದಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ನಾನೇನು ಮಾಡಿದೆ, ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಪಾಪು ಇನ್ನೂ ಅವಳು ಶುರುನೂ ಮಾಡಿರಲಿಲ್ಲ, ಅವಳು ಮಾಡ್ತಾಳೆ ಯೂಶ್ವಲಿ ಅದೆಲ್ಲ. ಸೊ ಅದಕ್ಕಿಂತ ಮುಂಚೆನೇ ಚೇರ್ನೆಲ್ಲ ಒಂದು ಸ್ವಲ್ಪ ಸೇಫ್ ಮಾಡೋಣ ಅಂತ ಹೇಳಿ ಈ ಥರ ಕವರ್ನ ಕುತ್ಕೊಂಡು ಅಮೆಝಾನಲ್ಲಿ ಹುಡುಕ್ತಾ ಇದ್ದೆ. ಸೊ ನನಗೆ ಈ ಥರ ಒಂದು ಕವರ್ ಐಡಿಯಾ ಸಿಕ್ತು. ಈ ಥರ ತುಂಬ ಕವರ್ಗಳು ಇಂಡಿಯನ್ ಅಮೆಝಾನಲ್ಲಿ ನಿಮಗೆ ಸಿಗತ್ತೆ. ಈ ನಾನು ಆರ್ಡರ್ ಮಾಡ್ಕೊಂಡಿರೋ ಲಿಂಕು ನಿಮಗೆ ಬೇಕಂದರೆ ಚೇರ್ ಕವರಿಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾರಿಗಾದರೂ ಬೇಕು ಅಂತ ಹೇಳಿ ಕಮೆಂಟ್ ಹಾಕಿದ್ರೆ ನಾನು ಲಿಂಕ್ನ ಡ್ರಾಪ್ ಮಾಡ್ತೀನಿ. ಆ್ಯಂಡ್ ತುಂಬ ಈಸಿ ಇದೆ, ಫ್ಲೆಕ್ಸಿಬಲ್ ಆಗಿದೆ. ಓನ್ಲಿ ಒನ್ ಮೇನ್ ಥಿಂಗ್ ಅಂದರೆ ಒಂದು ಸ್ವಲ್ಪ ವೈಟ್ ಶೇಡಲ್ಲಿ ಇದೆಯಲ್ಲ, ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಬೇಗ ಕೊಳೆ ಆಗುವಂಥ ಚಾನ್ಸಸ್ ಇರುತ್ತಲ್ಲ. ಸೊ ಹಾಗಾಗಿ ನಾನು ಯಾಕೆ ವೈಟ್ ಮತ್ತು ಪಿಂಕ್ ಫ್ಲೋರಲ್ ಪ್ರಿಂಟೆಡ್ ಆರ್ಡರ್ ಮಾಡಿಕೊಂಡೆ ಅಂದರೆ, ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರುವಂಥ ರೋಸು ಕೂಡ ಲೈಟ್ ಶೇಡ್ ಪಿಂಕಿಂದು ವೇಸಲ್ಲಿ ಇಟ್ಟಿರುವಂಥದ್ದು. ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿ ಇದೇ ಥರ ಸೀಟರ್ ಇದು ಕೂಡ ಆರ್ಡರ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇದು ಹಾಕಿದ್ಮೇಲೆ. ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು ಕೂಡ, ಆ್ಯಂಡ್ ಒಳ್ಳೆ ಆರ್ಗನೈಸ್ ಥರ ಕಾಣಿಸ್ತಾ ಇತ್ತು. ಹೇಳಿಬಿಟ್ಟು ಮಾಡಿಸಿರುವಂಥ ಚೇರ್ಗಳ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ಫುಲ್ ಎಲ್ಲ ಅರೇಂಜ್ಮೆಂಟ್ ಆದಮೇಲೆ ನಾನು ಈ ವಿಡಿಯೋನ ಒಂದ್ಸರಿ ತೆಗ್ದಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳಿ. ನಿಮಗೆ ಹೆಂಗನ್ನಿಸ್ತು? ಸೀಟರ್ ಹಾಕೋಕ್ಕಿಂತ ಮುಂಚೆ ಅಂದರೆ ಕವರ್ ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿತ್ತಾ ಅಥವಾ ಕವರ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಒಂದ್ಸರಿ ನನಗೆ ಹೇಳಿ. ನನಗಂತೂ ಕವರ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ? ನಿಮ್ಮ ಕಮೆಂಟನ್ನು ಕೂಡ ನನಗೆ ಅಂದರೆ ನೀವು ಒಪಿನಿಯನ್ ಕೂಡ ಒಂದ್ಸರಿ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ. ತುಂಬ ಲೈಟ್ ಕಲರು, ಲೈಟ್ ಶೇಡ್ ನಾನು ಇಷ್ಟಪಡ್ತೀನಿ. ಸೊ ಹಾಗಾಗಿ ಕರ್ಟನ್ ಕೂಡ ವೈಟ್ ಕಲರ್ ಇತ್ತಲ್ಲ, ಹಾಗಾಗಿ ನಾನು ಇದೇ ಕಲರ್ಗೆ ಹೋಗೋಣ ಅಂತೇಳಿ ಚೂಸ್ ಮಾಡಿಕೊಂಡೆ. ಸೊ ಇನ್ನು ಇವತ್ತು ಮಕ್ಕಳಿಗೆ ನಾನು ಟಿಫನ್ ಬಾಕ್ಸಲ್ಲಿ ಏನು ಹಾಕ್ತೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ಯೂಶ್ವಲಿ ಲಂಚ್ ಬಾಕ್ಸಲ್ಲಿ ಈ ಥರ ಎಗ್ಗನ್ನು ಸ್ಟೀಮ್ ಮಾಡಿಬಿಟ್ಟು, ಸ್ಟೀಮ್ ಕೂಡ ಮಾಡ್ಬೋದು, ಇಲ್ಲಾಂದರೆ ನಾವು ಬಾಣಲಿ ಮೇಲೆ ಹಾಕ್ಬಿಟ್ಟು ದೋಸೆ ಹಂಚೆಲ್ಲ ಬರುತ್ತಲ್ಲ ಅದ್ರ ಮೇಲೆ ಕೂಡ ಹಾಕ್ಬೋದು. ಇಲ್ಲಾಂದರೆ ಎಗ್ಗನ್ನು ಬೀಟ್ ಮಾಡಿ ಸ್ವಲ್ಪ ಸಾಲ್ಟ್ ಪೆಪ್ಪರ್ ಹಾಕ್ಬಿಟ್ಟು ಮೈಕ್ರೋ ಓವನಲ್ಲಿ 1 ನಿಮಿಷದವರೆಗೂ ಇಟ್ಟರೆ ಈ ಥರ ನಮಗೆ ಎಗ್ ರೆಡಿ ಆಗುತ್ತೆ. ಸೊ ನಾನು 2 ಎಗ್ಗನ್ನು ಯೂಸ್ ಮಾಡ್ತೀನಿ ಯೂಶ್ವಲಿ ಡೈಲಿ ಅವಳಿಗೆ. ಈ ಥರ ನಾನು ಒಂದು ಲಂಚ್ ಬಾಕ್ಸ್ಗೆ ಅವಳಿಗೆ ಒಂದು ಸೈಡ್ ಎಗ್ಗು, ಇನ್ನೊಂದು ಸೈಡಲ್ಲಿ ಬಾಯ್ಲ್ಡ್ ಬ್ರಾಕ್ಲಿ, ಆಮೇಲೆ ಸ್ವಲ್ಪ ತುಪ್ಪ ಮತ್ತು ಬೆಲ್ಲ ಹಾಕಿ ಫ್ರೈ ಮಾಡಿರೋವಂಥ ಮಕ್ಕಾನ, ಒಂದು ಥರದ ಹಣ್ಣು ಇಡ್ತೀನಿ. ಇವತ್ತು ಬಂದು ಗೋವಾ ಇಟ್ಟಿದ್ದೀನಿ, ಪೇರ್ಲೆ ಹಣ್ಣು ಬರುತ್ತಲ್ಲ ಸೀಬೆಹಣ್ಣು, ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಈ ಥರ ನಾನು ಡೈಲಿ ಅವಳಿಗೆ ಯಾವಾಗಲೂ ಮೆನುನ ಚೇಂಜ್ ಮಾಡ್ತಾ ಇರ್ತೀನಿ. ಒಂದು ತರಕಾರಿ, ಒಂದು ಹಣ್ಣು, ಮಕ್ಕಾನ ಮತ್ತು ಎಗ್ ಇದಂತೂ ಇದ್ದೇ ಇರುತ್ತೆ. ಕೆಲವೊಂದು ಸರಿ ಮಾತ್ರ ನಾನು ಏನಾದರೂ ಸ್ವಲ್ಪ ಚಿಪ್ಸು ಇಲ್ಲಾಂದರೆ ಅವಳು ಏನಾದರೂ ಇಷ್ಟಪಡ್ತಾಳ ಆ ಥರ ತಿಂಡಿನ ಇಡ್ತೀನಿ. ಅವಳಿಗೂ ತಿಂದು ಒಂದೇ ಥರ ತಿಂದು ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು
ಇವತ್ತಿನ ಲಂಚ್ ಬಾಕ್ಸಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಂದರೆ ಸ್ನ್ಯಾಕ್ಸ್ ಬಾಕ್ಸ್ ಕೊಡೋದಕ್ಕೆ ಒಂದು ಐಡಿಯಾ ಅಷ್ಟೇ. ಇದು ತುಂಬ ಈಸಿಯಾಗಿ ನಾನು ಒಂದೆರಡು ಥರ ಲಂಚ್ ಬಾಕ್ಸನ್ನು ತೋರಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ಒಂದು ಮೊಟ್ಟೆ, ಪೇರಳೆಹಣ್ಣು, ಸ್ವಲ್ಪ ಮಕ್ಕಾನದಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿರೋ ಮಕ್ಕಾನ ಮತ್ತು ಬಾಯ್ಲ್ಡ್ ಬ್ರಾಕ್ಲಿ, ಸ್ವಲ್ಪ ಉಪ್ಪಾಕಿ ಲೈಟಾಗಿ ಬಾಯ್ಲ್ಡ್ ಮಾಡಿರೋದು. ಇನ್ನೊಂದು ಬಂದ್ಬಿಟ್ಟು ಒಂದು ಥರದ ಹಣ್ಣು, ಒಂದು 2-3 ಥರ ಹಣ್ಣು ಇಡ್ತಾ ಇದ್ದೀನಿ ಇವತ್ತು. ಒಂದು ಪೇರಳೆ ಹಣ್ಣು ಬರುತ್ತಲ್ಲ, ವಾಟರ್ ಆ್ಯಪಲ್, ಅದು, ಸ್ಟ್ರಾಬೆರಿ, ಆಮೇಲೆ ಕಿತ್ತಳೆ ಹಣ್ಣು ಬಂದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದ್ರ ಒಳಗಡೆ ಏನು ಹಣ್ಣು ಮಾತ್ರ ಇರುತ್ತಲ್ಲ ಆ ಹಣ್ಣನ್ನು ಮಾತ್ರ ನಾನು ಇವತ್ತು ಹಾಕ್ತಾ ಇದ್ದೀನಿ. ಯೂಶ್ವಲಿ ಅವಳು ಈ ಥರ ಪೀಲ್ ಮಾಡಿಬಿಟ್ಟು ಕಿತ್ತಳೆ ಹಣ್ಣು ಡೈರೆಕ್ಟಾಗಿ ಇಟ್ಬಿಟ್ರೆ ತಿನ್ನಲ್ಲ. ನಾನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಲ್ಲ, ಆ ಥರ ಕ್ಲೀನ್ ಮಾಡಿಕೊಟ್ರೆ ಫುಲ್ಲು ತಿಂದ್ಬಿಡ್ತಾಳೆ. ಸೊ ಹಂಗಾಗಿ ಕಿತ್ತಳೆ ಹಣ್ಣನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ಸೈಡಲ್ಲಿ ವಾಟ್ರ್ ಆ್ಯಪಲ್ ಬರುತ್ತಲ್ಲ ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡಿದ್ದೀನಿ. ಈ ವಾಟ್ರ್ ಆ್ಯಪಲ್ ಬ್ಲ್ಯಾಕ್ ಆಗಲ್ಲ, ಹಂಗೆ ಇರುತ್ತೆ ಕಲರು. ಸೊ ಮಧ್ಯಾಹ್ನದವರೆಗೂ ಹಂಗೆ ಇರುತ್ತೆ. ಇನ್ನೊಂದು ಸೈಡಲ್ಲಿ ಸ್ಟ್ರಾಬೆರೀಸ್ ಹಾಕ್ತಾ ಇದ್ದೀನಿ. ಮತ್ತೊಂದು ಕಡೆ ಅವಳಿಗೆ ಕಿತ್ತಳೆ ಹಣ್ಣು ಕ್ಲೀನ್ ಮಾಡಿ ಇಟ್ಟಿರೋದು ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ನಾನು ಆ್ಯಸ್ ಯೂಶ್ವಲ್ ಎಗ್ಗನ್ನು ಬೀಟ್ ಮಾಡಿಬಿಟ್ಟು ಮೈಕ್ರೋವೇವ್ನಲ್ಲಿ 1 ಮಿನಿಟ್ ಇಲ್ಲ ಅಂದರೆ 2 ಮಿನಿಟ್ ಇಟ್ಬಿಟ್ಟು ಸ್ವಲ್ಪ ಸಾಲ್ಟ್ ಪೆಪ್ಪರ್ ಹಾಕಿ ಕೊಡ್ತೀನಿ ಅವಳಿಗೆ. ಈ ಥರ ತುಂಬ ಚೆನ್ನಾಗಿರುತ್ತೆ ಇದು, ಅವಳಿಗೆ ತುಂಬ ಇಷ್ಟ. ಮನೇಲಿದ್ದರೆ ಬ್ರೇಕ್ಫಾಸ್ಟ್ ಅವಳಿಗೆ ಇದೇ ಕೊಡೋದು ನಾವು ಮಾರ್ನಿಂಗ್ ಟೈಮಲ್ಲಿ. ಬ್ರೇಕ್ಫಾಸ್ಟ್ ಅಂದರೆ ಈ ಥರ ಮೊಟ್ಟೆ ಮಾಡಿ ಸ್ವಲ್ಪ ಹಣ್ಣುಗಳ ಜೊತೆ ಕೊಟ್ಬಿಡ್ತೀನಿ, ತಿಂದ್ಕೊಳ್ತಾಳೆ. ಇದು ಇನ್ನೊಂದು ಥರ ಲಂಚ್ ಬಾಕ್ಸ್ ಅವಳಿಗೆ. ನೆಕ್ಸ್ಟ್ ನಾನು ಈ ಥರ ಪ್ರಿಪೇರ್ ಮಾಡಿದ್ದೆ. ಇದೇ ಥರ ನಾನು ವೀಕ್ಲಿ ಮೆನು ಚೇಂಜ್ ಮಾಡ್ತಿರ್ತೀನಿ. ಬಟ್ ಎಗ್ಗು ಫ್ರೂಟ್ಸು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ಹಣ್ಣುಗಳು ಮಾತ್ರ ಚೇಂಜ್ ಮಾಡ್ತೀನಿ. ಒಂದೊಂದ್ಸರಿ ಬಿಸ್ಕೆಟು ಎಲ್ಲ ಇಟ್ಬಿಟ್ಟು ಕೂಡ ಕೊಡ್ತೀನಿ ನಾನು ಅವಳಿಗೆ. ಇನ್ನು ಇವತ್ತಿನ ಆಫ್ಟರ್ನೂನ್ಗೆ ಪಾಪು ಬರೋಷ್ಟ್ರೆ ಅಂದರೆ ಸ್ಕೂಲಿಂದ ಬರೋಕ್ಕಿಂತ ಮುಂಚೆ ಅಕ್ಕ ನೂಡಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸಿನೀರಿಗೆ ನೂಡಲ್ಸ್ನೆಲ್ಲ ಹಾಕೋಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿನೀರಲ್ಲಿ ಅದು ಆದಮೇಲೆ ಸ್ವಲ್ಪ ಬೆಂದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ, ಬ್ರಾಕ್ಲಿ, ಬೀನ್ಸು, ಬಟಾಣಿ ಕಾಳು, ಅದಾದಮೇಲೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಇದೆಲ್ಲ ಹಾಕ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಬೇಗ ಆಗಿಬಿಡುತ್ತೆ ಹಕ್ಕ ನೂಡಲ್ಸು, ವೆಜ್ ಹಕ್ಕ ನೂಡಲ್ಸ್ ಇದು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲ, ಸ್ವಲ್ಪ ಸೋಯಾ ಸಾಸು, ಟೊಮೊಟೊ ಗಾರ್ಲಿಕ್ ಕೆಚಪ್ಪು. ಅಷ್ಟೊಂದು ಖಾರ ಇರಲ್ಲ ಇದು ಟೊಮೊಟೊ ಗಾರ್ಲಿಕ್ ಕೆಚಪ್ಪು, ಸ್ವಲ್ಪ ಲೈಟಾಗಿ ಖಾರ ಇರುತ್ತೆ. ಬಟ್ ಅದು ಓಕೆ, ಅವಳು ನೂಡಲ್ಸ್ ಜೊತೆ ತಿಂತಾಳೆ ಪಾಪು. ಅದಾದಮೇಲೆ ಬೇಯಿಸಿರುವಂಥ ಹಕ್ಕ ನೂಡಲ್ಸ್ನ ಇದಕ್ಕೆ ನೀರಿಂದ ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ದೆ ತಣ್ಣೀರಲ್ಲಿ ಹಾಕ್ಬಿಟ್ಟು ಅದನ್ನೇ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಮ್ಯಾಗಿ ಮಸಾಲ ಪ್ಯಾಕೆಟ್ ಆಲ್ರೆಡಿ ಸ್ವಲ್ಪ ಆ್ಯಡ್ ಮಾಡಿದ್ನಲ್ಲ, ಅದು ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ. ತರಕಾರಿನೂ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ನಲ್ಲ, ಅದು ಕೂಡ ಚೆನ್ನಾಗಿ ಅನ್ಸಿರುವಾಗ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.